ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಸುಲಭದ ಜಯದ ನಿರೀಕ್ಷೆಯಲ್ಲಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಪಲ್ಟಾ ಆಗಿದೆ. ಇನ್ನು ದೇಶದ ಜನತೆ ಮೋದಿಯವರಿಗೆ ವಿಶೇಷವಾಗಿ 370 ಸೀಟುಗಳನ್ನು ಬಿಜೆಪಿ ಗೆಲ್ಲತ್ತೆ ಎನ್ನುವಂತಹ ಮಾತನ್ನ ಪದೇ ಪದೇ ಹೇಳ್ತಾ ಇದ್ದಂತಹ ಮೋದಿ ಅತಿಯಾದ ಆತ್ಮವಿಶ್ವಾಸದಲ್ಲಿ ಇದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ದೇಶ್ ಕಿ ಜನತಾ ಅಂದರೆ ದೇಶದ ಜನತೆ ಶಾಕ್ ಕೊಟ್ಟಿದ್ದಾರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ. ಇನ್ನು ಅಬ್ ಕಿ ಬಾರ್ 400 ಪಾರ್ ಅಂತ ಇದ್ದಂತಹ ಮೋದಿಯವರು ಅಂದರೆ NDA ಮೈತ್ರಿಕೂಟ ಎಲ್ಲ ಒಟ್ಟಾಗಿ ಸೇರಿ 400ರ ಗಡಿ ದಾಟ್ತೀವಿ ಎನ್ನುವಂತಹ ಮಾತನ್ನ ಹೇಳ್ತಾ ಇದ್ದಂತಹ ಮೋದಿಯವರು 400 ಇರಲಿ 300 ಸೀಟುಗಳನ್ನು ಕೂಡ ಗೆಲ್ಲೋದಕ್ಕೆ ವಿಫಲವಾಗಿದ್ದಾರೆ. ಸಿಂಪಲ್ ಮೆಜಾರಿಟಿ ಕೂಡ ಬಿಜೆಪಿ ಈ ಬಾರಿ ಗೆದ್ದಿಲ್ಲ ಎನ್ನುವಂಥದ್ದು ಇಲ್ಲಿ ಪ್ರಮುಖವಾದ ವಿಚಾರ. ಸೊ ಹೀಗಾಗಿ ಬಿಜೆಪಿಗೆ ಇರೋದು ಒಂದೇ ದಾರಿ, ಅದು ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಪ್ರಮುಖವಾಗಿ NDA ಮೈತ್ರಿಕೂಟದಲ್ಲಿರುವಂತಹ ಪ್ರಮುಖ ಪಕ್ಷವಾದ TDP, ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ, ಹಾಗೆ ಬಿಹಾರದ JDU ಪಕ್ಷ, ನಿತೀಶ್ ಕುಮಾರ್ ಅವರ JDU ಪಕ್ಷ. ಯಾಕಂದ್ರೆ ಈ ಎರಡೂ ಪಕ್ಷಗಳೇನಿದಾವೆ NDA ಮೈತ್ರಿಕೂಟದ ಪ್ರಮುಖ ಪಕ್ಷಗಳು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಸೀಟುಗಳನ್ನು ಹೊಂದಿರುವಂತಹ ಪಕ್ಷಗಳು. TDP ಈಗಾಗಲೇ 16 ಸೀಟುಗಳನ್ನು ಗೆದ್ದಿದೆ, ಹಾಗೆ JDU 15 ಸೀಟುಗಳನ್ನು ಗೆದ್ದಿದೆ. ಒಟ್ಟು ಈ ಎರಡೇ ಪಕ್ಷಗಳಿಂದ ಸೇರಿ 31 ಸೀಟು NDA ಪಾಲಾಗುವಂತಹ ಚಾನ್ಸಸ್ ಇದೆ. ಸೊ ಹೀಗಾಗಿ ಮೋದಿಯವರು ಅಂದರೆ ಇದೀಗ ಬಿಜೆಪಿ ಏನು ಗೆದ್ಕೊಂಡಿದೆ 241 ಸೀಟುಗಳನ್ನು, ಇಲ್ಲಿ ಈ ಬಾರಿ ಬಿಜೆಪಿ ಸಿಕ್ಕಾಪಟ್ಟೆ ಕ್ಷೇತ್ರಗಳನ್ನ ಲಾಸ್ ಮಾಡ್ಕೊಂಡಿದೆ. ಯಾಕಂದ್ರೆ 2014ರ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಸೋಲ್ ಪಕ್ಷವಾಗಿ ಅಂದ್ರೆ ಅಲೋನ್ ಆಗಿ ಸ್ಪರ್ಧೆ ಮಾಡಿ 282 ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು. ಹಾಗೆ ಆ ನಂತರದ ಚುನಾವಣೆಯಲ್ಲಿ ಅಂದ್ರೆ 2019ರ ಚುನಾವಣೆಯಲ್ಲಿ 303 ಸೀಟುಗಳನ್ನ ಗೆದ್ಕೊಂಡಿತ್ತು. ಇದು ಬಿಜೆಪಿ ಒಂದೇ ಪಕ್ಷ, NDA ಅಲ್ಲ. ಆದ್ರೆ ಈ ಬಾರಿ ಬಿಜೆಪಿಗೆ ಸಿಂಪಲ್ ಮೆಜಾರಿಟಿ ಕೂಡ ಸಿಕ್ಕಿಲ್ಲ ಈ ಬಾರಿಯ ಚುನಾವಣೆಯಲ್ಲಿ. ಸೊ ಹೀಗಾಗಿ ಮೋದಿಯವರು ಓಲೈಸಬೇಕಾಗಿದೆ ಮಿತ್ರ ಪಕ್ಷಗಳನ್ನ. ಒಂದು ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು JDU ಹಾಗೆ TDP ಪಕ್ಷಗಳ ನೆರವಿನಿಂದ ಸರ್ಕಾರ ರಚನೆ ಮಾಡಿದ್ರು ಕೂಡ ಏನು ಇಂಡಿಪೆಂಡೆಂಟ್ ಆಗಿ ಏನು ರೂಲ್ ಮಾಡಿದ್ರು ಈ 10 ವರ್ಷಗಳ ಅವಧಿ ಏನಿದೆ ಅದರಲ್ಲಿ ಮೋದಿ ಕಿ ಸರ್ಕಾರ, ಮೋದಿಯವರ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಬದಲು ಅದನ್ನ ಮೋದಿಯವರ ಸರ್ಕಾರ ಎನ್ನುವಂತೆ ಬಿಂಬಿಸಿದ್ರು ಬಿಜೆಪಿಯವರು. ಆದ್ರೆ ಈ ಬಾರಿ TDP ಹಾಗೆ JDU ನೆರವಿನಿಂದ ಸರ್ಕಾರವನ್ನ ರಚಿಸಿದ್ದೇ ಆದಲ್ಲಿ ಇದು ಮೋದಿಯವರ ಸರ್ಕಾರ ಆಗಲ್ಲ, ಇದು NDA ಸರ್ಕಾರ ಆಗತ್ತೆ. ಸೊ ಹೀಗಾಗಿ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು ಅಥವಾ ನಿತೀಶ್ ಕುಮಾರ್ ಅವ್ರಿಗಾಗಿರ್ಬೋದು ಮೋದಿಯವರು ಪದೇ ಪದೇ ಸಲಾಂ ಹೊಡಿತಾ ತಮ್ಮ ಆಡಳಿತವನ್ನ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಮೋದಿಯವರು ಈಗಾಗಲೇ ಒಂದು ಲೇಬಲಿಂಗ್ ಅನ್ನ ಪಡ್ಕೊಂಡ್ಬಿಟ್ಟಿದ್ದಾರೆ, ಡಿಕ್ಟೇಟರ್ ಅಂತ ಅಂದ್ಬಿಟ್ಟು. ಮೋದಿಯವರು ಹೇಳಿದ ಹಾಗೆ ಎಲ್ಲಾ ನಾಯಕರು ಕೇಳಬೇಕು. ಸೊ ದೇಶದ ವಿಚಾರದಲ್ಲಾಗ್ಲಿ ಅಥವಾ ಪಕ್ಷದ ವಿಚಾರದಲ್ಲಿ ಬಂದರೂ ಕೂಡ ಮೋದಿಯವರೇ ಏನು ಅಲ್ಟಿಮೇಟ್ ಲೀಡರ್ ಎನ್ನುವಂತೆ ಆಡಳಿತವನ್ನ ನಡೆಸ್ತಾ ಇದ್ರು, ಅದು ಈ ಬಾರಿ ಕೊನೆಯಾಗತ್ತೆ. ಸೊ ಇದೆಲ್ಲ ಬೆಳವಣಿಗೆಯನ್ನ ಗಮನಿಸಿದ ನಂತರ ಇಂಡಿಯಾ ಮೈತ್ರಿಕೂಟದವರು ಏನು ಸುಮ್ಮನೆ ಕೂತಿಲ್ಲ. ಅವರು ಕೂಡ ಈ ಬಾರಿ ಇಂಡಿಯಾ ಮೈತ್ರಿಕೂಟದ ನೇತೃತ್ವದಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ NDA ಮೈತ್ರಿಕೂಟದ ಈ ಎರಡು ಪಕ್ಷಗಳೇನಿದಾವೆ, ಪ್ರಮುಖವಾಗಿ TDP ಹಾಗೆ JDU, ಈ ಎರಡೂ ಪಕ್ಷಗಳನ್ನ ಹೇಗಾದ್ರೂ ಮಾಡಿ ತನ್ನತ್ತ ಸೆಳೆದುಕೋಬೇಕು ಎನ್ನುವಂತ ಕುರಿತಾಗಿ ತಂತ್ರಗಾರಿಕೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಇಂಡಿಯಾ ಅಲಯನ್ಸ್ ನಾಯಕರೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶರದ್ ಪವಾರ್ ಅವರು NCP ಮುಖ್ಯಸ್ಥರು ಆಗಿದ್ದಾರೆ, ಇಂಡಿಯಾ ಮೈತ್ರಿಕೂಟದ ಪ್ರಮುಖ ಮಿತ್ರ ಪಕ್ಷದ ನಾಯಕರು ಕೂಡ ಅವರು. ಸೊ ಶರದ್ ಪವಾರ್ ಅವರ ಮುಖಾಂತರ TDPಯ ಚಂದ್ರಬಾಬು ನಾಯ್ಡು ಹಾಗೆ JDUನ ನಿತೀಶ್ ಕುಮಾರ್ ಅವರನ್ನ ಓಲೈಕೆ ಮಾಡುವಂಥದ್ದಕ್ಕೆ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಮತ್ತೆ ಇಂಡಿಯಾ ಅಲಯನ್ಸ್ಗೆ ನಿಮ್ಮ ಬೆಂಬಲವನ್ನ ಕೊಡಿ ಎನ್ನುವಂತಹ ನಿಟ್ಟಿನಲ್ಲಿ ಆಫರ್ಗಳ ಮೇಲೆ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಈ ಎರಡು ಪಕ್ಷಗಳ ನಾಯಕರಿಗೆ. ಮೊದಲನೇದಾಗಿ TDPಯ ಚಂದ್ರಬಾಬು ನಾಯ್ಡು ಅವರಿಗೆ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಇದೀಗ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಗೆದ್ದಿದ್ದಾರೆ. 137 ಸೀಟುಗಳನ್ನ ಗೆದ್ದಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಸೊ ಇದೀಗ ಏನಂದ್ರೆ ಲೋಕಸಭೆ ಚುನಾವಣೆ ಇದೆ, ಅದರ ಜೊತೆಗೇನೆ ಕೂಡ ವಿಧಾನಸಭೆ ಚುನಾವಣೆ ಕೂಡ ನಡೆದಿದೆ ಆಂಧ್ರ ಪ್ರದೇಶದಲ್ಲಿ. ಸೊ ಹೀಗಾಗಿ ಅಪ್ಕಮಿಂಗ್ CM ಏನಿದ್ದಾರೆ ಆಂಧ್ರ ಪ್ರದೇಶದ್ದು ಚಂದ್ರಬಾಬು ನಾಯ್ಡು ಅವರಿಗೂ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಇಂಡಿಯಾ ಅಲಯನ್ಸ್ನ ನಾಯಕರು.
ಈ ಬಾರಿ ನೀವು ನಮಗೆ ಬೆಂಬಲವನ್ನ ಸೂಚಿಸಿದ ಪಕ್ಷದಲ್ಲಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡ್ತೀವಿ ಎನ್ನುವಂತಹ ಆಫರ್ ಅನ್ನ ಕೊಟ್ಟಿದ್ದಾರೆ. ಏನೋ ಜೊತೆಗೆ ನಿತೀಶ್ ಕುಮಾರ್ ಅವರು, ನಮಗೆಲ್ಲ ಗೊತ್ತೇ ಇದೆ, ನಿತೀಶ್ ಕುಮಾರ್ ಅವರು ಇಂಡಿಯಾ ಅಲಯನ್ಸ್ಗೆ ಬೆಂಬಲವನ್ನ ಕೊಟ್ಟಿದ್ರು ಈ ಹಿಂದೆ. ಆದ್ರೆ ಚುನಾವಣೆ ಇನ್ನೇನು ಹತ್ತಿರವಾಗ್ತಾ ಇದ್ದಂತೆ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ರು, ಇಂಡಿಯಾ ಮೈತ್ರಿಕೂಟದಿಂದ ಹೊರ ಬಂದಿದ್ರು ನಿತೀಶ್ ಕುಮಾರ್. ಯಾಕಂದ್ರೆ ಪ್ರಧಾನಿ ಅಭ್ಯರ್ಥಿ ಯಾರು ಎನ್ನುವಂತಹ ವಿಚಾರಕ್ಕೆ ಬಂದಾಗ ಅಲ್ಲಿ ಏರ್ಪಟ್ಟಂತಹ ಭಿನ್ನಾಭಿಪ್ರಾಯ ಹಾಗೆ ಗೊಂದಲಗಳಿಂದಾಗಿ ನಿತೀಶ್ ಕುಮಾರ್ ಅವರು ಹಿಂದೆ ಸರಿದಿದ್ರು ಇಂಡಿಯಾ ಮೈತ್ರಿಕೂಟದಿಂದ. ಆದ್ರೆ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ನಿತೀಶ್ ಕುಮಾರ್ ಇರ್ಬೋದು ಅಥವಾ TDPಯ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಇಬ್ರು ಕೂಡ NDA ಜೊತೆ ಕೈ ಜೋಡಿಸಿದ್ರು. ಸೊ ಹೀಗಾಗಿ ಯಾವುದೇ ಸಂದರ್ಭದಲ್ಲೂ ಈ ಇಬ್ರು ನಾಯಕರು ಮತ್ತೆ ಇಂಡಿಯಾ ಅಲಯನ್ಸ್ಗೆ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಇಂಡಿಯಾ ಅಲಯನ್ಸ್ನ ನಾಯಕರು ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇನ್ನು ನಿತೀಶ್ ಕುಮಾರ್ ಅವರಿಗೆ ಇಂಡಿಯಾ ಅಲಯನ್ಸ್ನ ಮೈತ್ರಿಕೂಟದ ನಾಯಕರು ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟಿದ್ದಾರೆ. ನಿಮಗೆ ನಾವು ಉಪ ಪ್ರಧಾನಿಯ ಹುದ್ದೆಯನ್ನ ಕೊಡ್ತೀವಿ, ಹೀಗಾಗಿ ನಮಗೆ ಬೆಂಬಲವನ್ನ ಕೊಡಿ ಎನ್ನುವಂತಹ ಆಫರ್ ಅನ್ನು ಕೂಡ ಇಟ್ಟಿದ್ದಾರೆ ಇಂಡಿಯಾ ಅಲಯನ್ಸ್ನ ನಾಯಕರು. ಸೊ ಇದೀಗ NDA ಆಗಿರ್ಬೋದು ಅಥವಾ ಇಂಡಿಯಾ ಮೈತ್ರಿಕೂಟದ ನಾಯಕರಿರ್ಬೋದು, ಈ ಇಬ್ಬರಿಗೂ ಕೂಡ ಈ ಇಬ್ಬರು ನಾಯಕರು ಅಂದ್ರೆ ಚಂದ್ರಬಾಬು ನಾಯ್ಡು ಹಾಗೆ ನಿತೀಶ್ ಕುಮಾರ್ ಅವರ ಮೇಲೆ ಕಣ್ಣು ಬಿದ್ದಿದೆ. ಒಂದು ವೇಳೆ ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸರ್ಕಾರ ರಚನೆ ಮಾಡಿದ್ರು ಕೂಡ ಈ ಇಬ್ಬರೇ ಕಾರಣ ಆಗ್ತಾರೆ. ಹಾಗೆ ಮೋದಿ ಅವರು ಸರ್ಕಾರ ರಚನೆ ಮಾಡೋಕೆ ವಿಫಲವಾದ್ರೂ ಕೂಡ ಈ ಇಬ್ಬರೇ ಕಾರಣರಾಗ್ತಾರೆ. ಹಾಗೆ ಇಂಡಿಯಾ ಮೈತ್ರಿಕೂಟ ಒಂದು ವೇಳೆ ದೇಶದಲ್ಲಿ ಅಧಿಕಾರಕ್ಕೆ ಬಂತು ಅಂದ್ರೂ ಕೂಡ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಹಾಗೆ JDUನ ನಿತೀಶ್ ಕುಮಾರ್ ಈ ಇಬ್ಬರೇ ಕಾರಣರಾಗ್ತಾರೆ. ಸೊ ಈ ಪ್ರಮುಖ ಕಿಂಗ್ ಮೇಕರ್ಸ್ ಆಗಿ ಏನು ಹೊರಹೊಮ್ಮಿದ್ದಾರೆ ಈ ಎರಡು ನಾಯಕರು, ಇವರ ಮೇಲೆ ಇದೀಗ ಎರಡೂ ಮಿತ್ರಕೂಟಗಳ ಕಣ್ಣು ಬಿದ್ದಿದೆ. ಹಾಗಾದ್ರೆ ಈ ಇಬ್ಬರು ನಾಯಕರು ಯಾವ ಮಿತ್ರಕೂಟಕ್ಕೆ ತಮ್ಮ ಬೆಂಬಲವನ್ನ ಸೂಚಿಸ್ತಾರೆ ಅನ್ನೋದು ಇದೀಗ ಕುತೂಹಲ ಭರಿತವಾಗಿದೆ.